ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೋಸಂಬರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹೆಸರು ಬೇಳೆನ ನೆನೆಸಿಟ್ಕೊಳ್ಳಿ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಆಮೇಲೆ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಅಂಥ ನೀರುಳ್ಳಿ, ಆಮೇಲೆ ತುರಿದಿರತಕ್ಕಂತಹ ಕ್ಯಾರೆಟು, ಆಮೇಲೆ ಸೌತೆಕಾಯಿ. ಈ ಸೌತೆಕಾಯಿನ ತುರಿದ ಮೇಲೆ ಸ್ವಲ್ಪ ನೀರು ಬಿಡುತ್ತೆ. ಸೊ ಈ ನೀರೆಲ್ಲ ತೆಗೆದ್ಬಿಟ್ಟು ಹಿಂಡ್ಬಿಟ್ಟು ಇಟ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಇವಾಗ ಕಾಯಿ ನಿಮಗೆ ಆಪ್ಷನಲ್ ಬೇಕಿದ್ದರೆ ನೀವು ತಿಂತೀನಿ ಅಂದರೆ ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾಯಿ ತುರಿ, ಇಲ್ಲಾಂದರೆ ಬೇಡ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಸ್ವಲ್ಪ ರುಚಿಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕೈಯಲ್ಲಿ ಮಿಕ್ಸ್ ಮಾಡಬೇಡಿ, ತಡಿಯೋದಿಲ್ಲ. ಇಡೀ ದಿನ ಇಡೋದಾದರೆ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೋಸಂಬರಿ ರೆಡಿ ಆಗುತ್ತೆ. ಈ ಸ್ಪೆಷಾಲಿಟಿ ಏನಪ್ಪ ಕೋಸಂಬರಿದು ಅಂತ ಅಂದರೆ, ಇದಕ್ಕೆ ಯಾವುದೇ ಫ್ಲೇಮ್ ಬೇಕಾಗಿಲ್ಲ. ಮತ್ತು ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ಡು. ಇದಕ್ಕೆಲ್ಲರೂ ಹಾಕಿದ್ಮೇಲೆ ಲಾಸ್ಟಿಗೆ ಲೆಮನ್ ಜ್ಯೂಸ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಮುಗೀತಾಯಿತು, ಕೋಸಂಬರಿ ರೆಡಿ ಆಯಿತು. ಇದನ್ನು ಬೇಕಿದ್ದರೆ ಹಬ್ಬದಲ್ಲಿ ಮಾಡ್ತೀವಿ, ಆಮೇಲೆ ದೇವ್ರ ಪ್ರಸಾದಕ್ಕೆ, ಮತ್ತು ಬೇಸಿಗೆ ಟೈಮಲ್ಲಿ ಚೆನ್ನಾಗಿರುತ್ತೆ, ತಂಪು.